ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲೋ ತಾರೆಗಳು ಮೈಯ ಬಳಸಿ ಚುಮ್ಮೆನ್ನಲು ತಾರೆಗಳು ಮೈಯ ಬಳಸಿ ಚುಮ್ಮೆನ್ನಲು ನವಭಾವ ತುಂಬಿ ತುಂಬಿ ಮನಗಾಡಲು ನವಭಾವ ತುಂಬಿ ತುಂಬಿ ಮನಗಾಡಲು ತೆರೆದಂತಿದೆ ಭಾಗ್ಯದ ಬಾಗಿಲು ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಆದರೆ ಜಡತೆ ಇಲ್ಲ, ಹೊಸತನವಿದೆ, ಆದರೆ ಮೂಲ ಸ್ವರೂಪಕ್ಕೆ ಧಕ್ಕೆ ಇಲ್ಲ. ವೇಷಭೂಷಣ, ಮುಖವರ್ಣಿಕೆ, ಭಾಗವತಿಕೆ, ರಾಗಪ್ರಯೋಗ, ಗತಿಭೇದ, ಸಂಭಾಷಣೆಯ ನಡಿಗೆ, ರಸನಿರ್ಮಾಣ ಎಲ್ಲವೂ ಕೆರಮನೆ ಘರಾಣೆಯ ಮೂಲ ತತ್ವಗಳಿಗೆ ಬದ್ಧವಾಗಿಯೇ ಉಳಿದಿವೆ. ಅದೇ ವೇಳೆ ನಿಮ್ಮ ಕೋರಿಯೋಗ್ರಾಫಿ ಹಿನ್ನೆಲೆ ಮತ್ತು ರಂಗ ಸಂವೇದನೆ ಯಕ್ಷಗಾನವನ್ನ ಹೊಸ ಪೀಳಿಗೆಗೆ ಹತ್ತಿರವಾಗಿಸಿದೆ. ಶಂಭು ಹೆಗಡೆಯವರ ಅಗಲಿಕೆಯ ನಂತರ ಕೆರಮನೆ ಮೇಳದ ನೇತೃತ್ವ ವಹಿಸಿಕೊಂಡಾಗ ನಿಮ್ಮ ಮುಂದಿದ್ದ ಸವಾಲು ಕೇವಲ ಒಂದು ಮೇಳವನ್ನು ನಡೆಸುವುದಲ್ಲ, ಒಂದು ಘರಾಣೆಯ ಆತ್ಮವನ್ನು ಉಳಿಸುವುದಾಗಿತ್ತು. ಆ ಜವಾಬ್ದಾರಿಯನ್ನು ನೀವು ಅತ್ಯಂತ ಸಮರ್ಥವಾಗಿ ನಿರ್ವಹಿಸಿದ್ದೀರಿ. ಇದು ಕೆರಮನೆ ಮೇಳವು ಕೇವಲ ಒಂದು ಯಕ್ಷಗಾನ ತಂಡವಲ್ಲ, ಅದು ಭಾರತೀಯ ಸಂಸ್ಕೃತಿಯ ಪರಂಪರೆಯ ಜೀವಂತ ವಿಶ್ವವಿದ್ಯಾಲಯವಾಗಿದೆ. ಗೌರವಾನ್ವಿತ ರಂಗ ಸಾಧಕರೇ, ನಿಮ್ಮ ಕೆರಮನೆ ಶಂಭು ಹೆಗಡೆ ರಾಷ್ಟ್ರೀಯ ನಾಟ್ಯೋತ್ಸವ ಭಾರತೀಯ ಪ್ರದರ್ಶನ ಕಲೆಗಳ ನಡುವಿನ ಸಾಂಸ್ಕೃತಿಕ ಸಂವಾದಕ್ಕೆ ವೇದಿಕೆಯಾಗಿದೆ. ಆಸ್ಸಾಂನಿಂದ ಕೇರಳದವರೆಗೆ ವಿವಿಧ ಕಲಾ ಪ್ರಕಾರಗಳನ್ನು ಒಂದೇ ವೇದಿಕೆಯಲ್ಲಿ ಪರಿಚಯಿಸುವ ಮೂಲಕ ನೀವು ಯಕ್ಷಗಾನವನ್ನ ವಿಶಾಲ ಭಾರತೀಯ ಕಲಾ ಪರಂಪರೆಯೊಂದಿಗೆ ಜೋಡಿಸಿದ್ದೀರಿ. ಆಟವೇ ಪಾಠ, ಯಕ್ಷ ದೀಕ್ಷಾ, ಭಾಸಂ ಮೊದಲಾದ ಯೋಜನೆಗಳ ಮೂಲಕ ಯಕ್ಷಗಾನವನ್ನ ಮುಂದಿನ ತಲೆಮಾರಿನ ಬದುಕಿನ ಭಾಗವನ್ನಾಗಿಸುವ ನಿಮ್ಮ ಪ್ರಯತ್ನಗಳು ಅನನ್ಯವಾದವು. ಇಂದು ಅನೇಕ ಪಾರಂಪರಿಕ ಕಲೆಗಳು ಪ್ರೇಕ್ಷಕರ ಕೊರತೆ ಮತ್ತು ಕಾಲದ ಒತ್ತಡಕ್ಕೆ ಸಿಲುಕಿ ತಮ್ಮ ಅಸ್ತಿತ್ವಕ್ಕಾಗಿ ಹೋರಾಡುತ್ತಿರುವಾಗ ನೀವು ಯಕ್ಷಗಾನವನ್ನ ಕೇವಲ ಉಳಿಸಿಲ್ಲ, ಅದನ್ನ ಜೀವಂತವಾಗಿಸಿದ್ದೀರಿ. ನಿಮ್ಮ ಸಾಧನೆ ಯಕ್ಷಗಾನದ ಸಂರಕ್ಷಣೆ ಮಾತ್ರವಲ್ಲ, ಅದರ ಪುನರುಜ್ಜೀವನವಾಗಿದೆ. ಸಾಧಕರಾದ ಶಿವಾನಂದ ಹೆಗಡೆಯವರೇ, ದೇಶದಾದ್ಯಂತ ಯಕ್ಷಗಾನವನ್ನು ಪಸರಿಸುವಲ್ಲಿ, ಭಾಷೆಯ ಮಿತಿಗಳನ್ನು ಮೀರಿ ಕಲೆಯ ಸಾರ್ವತ್ರಿಕೆಯನ್ನು ಸಾಬೀತುಪಡಿಸುವಲ್ಲಿ ಮತ್ತು ಭಾರತೀಯ ಪ್ರದರ್ಶನ ಕಲೆಗಳ ಮಹತ್ವದ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸುವಲ್ಲಿ ನಿಮ್ಮ ಕೊಡುಗೆ ಅನನ್ಯವಾಗಿದೆ. ನಿಮ್ಮ ಸಾಧನೆಯನ್ನು ಗುರುತಿಸಿ ಸಂದ ಗೌರವ, ಡಾಕ್ಟರೇಟ್ ಹಾಗೂ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಕೇವಲ ವ್ಯಕ್ತಿಗಲ್ಲ, ಯಕ್ಷಗಾನವೆಂಬ ಮಹಾನ್ ಕಲಾ ಪರಂಪರೆಗೆ ಸಂದ ಗೌರವವಾಗಿದೆ. ಸುಸಂಸ್ಕೃತ ಕುಟುಂಬದ ಧ್ರುವತಾರ್ಯದ ಡಾಕ್ಟರ್ ಕೆರಮನೆ ಶಿವಾನಂದ ಹೆಗಡೆಯವರೇ, ಯಾವುದೇ ಮಹಾನ್ ಸಾಧನೆಯ ಹಿಂದೆ ಒಂದು ಕುಟುಂಬದ ಮೌನ ತ್ಯಾಗ, ಪ್ರೀತಿ ಮತ್ತು ವಿಶ್ವಾಸ ಅಡಗಿರುತ್ತದೆ. ನಿಮ್ಮ ಜೀವನದಲ್ಲಿಯೂ ಅದು ಸತ್ಯವಾಗಿದೆ. ತಂದೆ ಕೆರಮನೆ ಶಂಭು ಹೆಗಡೆಯವರ ಕಲಾ ತಪಸ್ಸು, ತಾಯಿ ಗೌರಿ ಅಮ್ಮನವರ ಅಚಲ ವಿಶ್ವಾಸ ಮತ್ತು ಆಶೀರ್ವಾದಗಳು ನಿಮ್ಮ ವ್ಯಕ್ತಿತ್ವದ ಅಡಿಪಾಯವಾಗಿವೆ. ಬದುಕಿನ ಕಠಿಣ ಘಟ್ಟಗಳಲ್ಲಿ ಮಗನ ಮೇಲಿನ ಅವರ ನಂಬಿಕೆ ನಿಮ್ಮನ್ನು ಮತ್ತಷ್ಟು ದೃಢಗೊಳಿಸಿತು. ನಿಮ್ಮ ಧರ್ಮಪತ್ನಿ ಶ್ರೀಮತಿ ರಾಜೇಶ್ವರಿ ಹೆಗಡೆಯವರು ನಿಮ್ಮ ಕಲಾಪಯಣದ ಸಹಧರ್ಮಚಾರಿಣೆ. ಯಕ್ಷಗಾನವು ಕೇವಲ ವೇದಿಕೆಯ ಮೇಲಿನ ಕಲೆಯಲ್ಲ, ಅದು 24 ಗಂಟೆಗಳ ಬದುಕಿನ ಶಿಸ್ತು. ಆ ಶಿಸ್ತಿನ ಹಿಂದೆ ಮನೆಯ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಾ ನಿಮ್ಮ ಕನಸುಗಳಿಗೆ ಬಲ ತುಂಬಿದ ಅವರ ಪಾತ್ರ ಅಮೂಲ್ಯವಾದುದು. ಪಂಚಮ ತಲೆಮಾರಿನ ಪ್ರತಿನಿಧಿಯಾಗಿ ನಿಮ್ಮ ಪುತ್ರ ಶ್ರೀಧರ್ ಹೆಗಡೆಯವರು ಕೋರಿಯೋಗ್ರಫಿ ಮತ್ತು ಯಕ್ಷಗಾನದ ಅಧ್ಯಯನದ ಮೂಲಕ ಪರಂಪರೆಯನ್ನು ಮುಂದುವರಿಸುತ್ತಿರುವುದು ಕೆರಮನೆ ಮನೆತನದ ಕಲಾಜ್ಯೋತಿ ಇನ್ನೂ ದೀರ್ಘಕಾಲ ಬೆಳಗಲಿದೆ ಎಂಬ ವಿಶ್ವಾಸವನ್ನು ನೀಡುತ್ತದೆ. ಹೀಗೆ ಒಂದು ಕುಟುಂಬವೇ ಕಲೆಗೆ ಅರ್ಪಿತವಾಗುವುದು ಭಾರತೀಯ ಸಾಂಸ್ಕೃತಿಕ ಇತಿಹಾಸದಲ್ಲಿಯೇ ಅಪರೂಪದ ಸಂಗತಿಯಾಗಿದೆ. ಶ್ರೀ ಶಂಭುಲಿಂಗೇಶ್ವರ ಮತ್ತು ಶ್ರೀ ಇಡಗುಂಜಿ ಮಹಾಗಣಪತಿ ತಮ್ಮ ಕುಟುಂಬಕ್ಕೂ ಹಾಗೂ ತಮಗೂ ಆಯುರಾರೋಗ್ಯ, ಐಶ್ವರ್ಯ, ನೆಮ್ಮದಿಯನ್ನ ನೀಡಲಿ. ನಿಮ್ಮ ಕಲಾಪಥ ಇನ್ನಷ್ಟು ಉಜ್ವಲಗೊಳ್ಳಲಿ ಎಂಬ
ಪ್ರಾರ್ಥನೆಯೊಂದಿಗೆ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಶುಭಾಶಂಸನಗೈಯುತ್ತಿದ್ದೇವೆ. ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಸಮರ್ಪಣಾ ವೇದಿಕೆ ಗುಣವಂತೆ ಕೆಳಗಿನೂರು, ಶ್ರೀ ಸದ್ಗುರು ಸೇವಾ ಟ್ರಸ್ಟ್ ನೀಲಗಿರಿ ಹಾಗೂ ಊರ ನಾಗರಿಕರು. ಧನ್ಯವಾದ. ಇಡಗುಂಜಿ ಮಹಾಗಣಪತಿಯ ಚರಣಾರವಿಂದವನ್ನು ಧ್ಯಾನಿಸ್ತಾ ಶಂಭುಲಿಂಗೇಶ್ವರನಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸ್ತಾ ಈ ನಮ್ಮ ಗುಣವಂತೆಯ ಎಲ್ಲ ಆಧ್ಯಾತ್ಮಿಕ ಶಕ್ತಿಗಳಿಗೆ, ಶ್ರೀಗುಪ್ತಿಗೆ, ನರಸಿಂಹದೇವರಿಗೆ, ನೆಲವಂಕಿ ದೇವರಿಗೆ ಎಲ್ಲರಿಗೂ ವಂದಿಸ್ತಾ ನಮ್ಮ ಮನೆಯ ಎಲ್ಲ ಹಿರಿಯರನ್ನು ಹೃದಯಪೂರ್ವಕವಾಗಿ ನಮಸ್ಕರಿಸ್ಕೊಳ್ತಾ ಇದ್ದೇನೆ. ಬಹುಶಃ ಸಮಯ ಬಹಳ ಮುಂದೆ ನಾವು ಕರ್ಕೊಂಡು ಹೋಗಿದ್ದೇವೆ, ಸಮಯ ಆಗಿದೆ. ಆದರೂ ಕೂಡ ಒಂದೆರಡು ಮಾತುಗಳನ್ನು ನಾನು ಹೇಳಬೇಕಾಗಿದೆ. ನನಗೊಂದು ರೀತಿಯಲ್ಲಿ ಇದಕ್ಕೆ ಹೆಚ್ಚು ಮಾತು ಬರಲಿಕ್ಕೆ ಸಾಧ್ಯ ಇಲ್ಲ. ಈ ಸಂದರ್ಭದಲ್ಲಿ ಎಷ್ಟೋ ಘಟನೆಗಳು ನೆನಪಾಗ್ತವೆ. ಇದೇ ದೇವಸ್ಥಾನ ಪೌಳಿಯಲ್ಲಿ ಆಡ್ತಾ ಬೆಳೆದವರು ನಾವೆಲ್ಲ, ಇಲ್ಲಿದ್ದವರೆಲ್ಲರೂ. ಹೆಗಡೆಯವ್ರ ಮನೆಯಲ್ಲಿ ಕ್ರಿಕೆಟ್ ಇರಬಹುದು, ನಾರಾಯಣ ಸಂಘ ಮೀಸಾಡದಿರಬಹುದು, ಇಲ್ಲಿರೋ ಪ್ರತಿಯೊಬ್ಬರು ನನಗೆ ಡಾಕ್ಟ್ರು ಅಂದ ತಕ್ಷಣ ಒಂದು ರೀತಿ ನನಗೆ ಹೆದರಿಕೆ ಆಗ್ಲಿಕ್ಕೆ ಶುರುವಾಯಿತು. ಇಲ್ಲಿವರೆಗೆ ಶಿವಾನಂದ ಇದ್ದವರೆಲ್ಲ ಬಹುವಚನ ಕೊಡೋದು, ಡಾಕ್ಟ್ರು ಅಂತ ಹೇಳೋದು. ಎಲ್ಲರೂ ನಮ್ಮವರೇ ಇಲ್ಲಿದ್ದೀರಿ. ಈ ನಮ್ಮವರು ನಮಗೆ ಸನ್ಮಾನ ಮಾಡೋದು ಅಂದರೆ ನನಗೇನಿಸ್ತದೆ ಅಂದರೆ, ಕನ್ನಡಿ ಮುಂದೆ ನಿಂತು ನಾವು ನಮಗೆ ಹಾರ ಹಾಕ್ಕೊಂಡ್ರೆ ಹೇಗೆ? ಗುಣವಂತೆ ಊರಿನ ನಾಗರಿಕರು ನಾವು ಗುಣವಂತೆ ಒಂದು ಪ್ರತ್ಯೇಕವಾಗಿ ನಾನು ಈ ಒಂದು ಸಮಾರಂಭದಲ್ಲಿ ನಾನೊಂದು ಪ್ರತ್ಯೇಕತೆಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ನನಗೆ ನಾನೇ ಹಾರ ಹಾಕ್ಕೊಂಡು ಸಂತೋಷ ಪಟ್ಟ ಹಾಗೆ. ಹಾಗಾಗಿ ನಾನು ಹೇಳಿದೆ, ಏನು ಇದೆಲ್ಲ ಅಗತ್ಯ ಉಂಟು ಅಂತ ನಾನು ಕೇಳಿದೆ ನನ್ನನ್ನು.
ಸಂಪರ್ಕಿಸಿದಾಗ ಈ ಕೆಲವೊಮ್ಮೆ ಇಂಥ ಸನ್ಮಾನಗಳು ಬೇಡ ಅನ್ನೋದಕ್ಕಾಗೋದಿಲ್ಲ. ಅದು ಸಂಖ್ಯೆ ಹೆಚ್ಚಾದ ತಕ್ಷಣ ನಮಗೆ ಹೆದರಿಕೆ ಶುರುವಾಗ್ತದೆ, ಜವಾಬ್ದಾರಿ ಹೆಚ್ಚಾಗ್ತಾ ಹೋಗ್ತದೆ. ಸನ್ಮಾನಗಳು ಜೊತೆಗೆ ಬಹುದೊಡ್ಡ ಒಂದು ಹೊಣೆಗಾರಿಕೆ, ಒಂದು ಮತ್ತೊಂದಿಷ್ಟು ನಿರೀಕ್ಷೆಗಳು ಶುರುವಾಗ್ತವೆ. ಆದರೆ ಅದನ್ನ ನನ್ನದು ಅಂತ ಹೇಳೋದಕ್ಕಿಂತ ನಮ್ಮ ಸಮಾಜದ್ದು ಅಂತ ನಾವು ಸಮರ್ಪಣೆ ಮಾಡಿದಾಗ ರಿಲ್ಯಾಕ್ಸ್ ಆಗ್ತದೆ. ಈ ಪ್ರಶಸ್ತಿ ನನಗೆ ಬಂದಿದೆ ಅನ್ನೋದಕ್ಕಿಂತ ನಮ್ಮ ಊರಿಗೆ ಬಂದಿದೆ, ನಮ್ಮ ಯಕ್ಷಗಾನ ನೋಡಿದ ಎಲ್ಲ ಕಣ್ಣುಗಳಿಗೆ ಬಂದಿದೆ, ನಮ್ಮ ಕುಟುಂಬಕ್ಕೆ ಹಿರಿಯರಿಗೆ ಆಗಲೇ ಬಂದಿರೋ ಪ್ರಶಸ್ತಿ ನನಗೆ ಬಂದಿರೋದ್ರಿಂದ ಅದು ಆ ಶಂಭುಲಿಂಗೇಶ್ವರನ ಅನುಗ್ರಹ. ನನಗೆ ಆಂತರ್ಯದಲ್ಲಿ ಇರುವಂಥ ಮಾತು ಅದು. ಅಂದರೆ ಸದಾ ಗೌರವಕ್ಕೆ ಹೇಳುವಂಥದ್ದಲ್ಲ. ಎಷ್ಟೋ ಸಲ ಗ್ರಹಿಸಿದ್ದೇನೆ, ಯಾಕೆ ಬಂತು ಇದೆಲ್ಲ ಇಷ್ಟೆಲ್ಲ ಗೌರವ. ಏನೋ ಬಹುಶಃ ಭಗವಂತನ ಅನುಗ್ರಹ ಅದು ಬಿಟ್ಟರೆ ಮತ್ತೇನು ನನಗೆ ಅನಿಸ್ತಾ ಇಲ್ಲ. ಕೆಲಸ ಮಾಡಿದ್ದೇನೆ ಅನ್ನುವುದಾದರೂ ಕೆಲಸ ಮಾಡುವುದಕ್ಕೆ ನನಗೆ ಒಂದು ಸಮಾಜ ಅವಕಾಶ ಮಾಡಿಕೊಟ್ಟಿದೆ. ನಾಟ್ಯೋತ್ಸವ ಮಾಡೋದಕ್ಕೆ ನನಗೆ ಒಂದು ಪ್ರೇರಣೆ ಏನಂದ್ರೆ ನಮ್ಮ ಊರಿಗೆ, ನಮ್ಮ ಊರಿನ ಜನ, ನಮ್ಮವರು ಅನ್ನೋ ಒಂದು ಪ್ರೀತಿಯಿಂದಾಗಿ ನಾವು ಈ ಒಂದು ಅದೇ ಒಂದು ಇಂಧನವಾಗಿ ತುಂಬಿಕೊಂಡು ನಾವು ಹೋಗ್ಬೇಕು. ಮತ್ತೆ ಯಕ್ಷಗಾನದ ಬಹುದೊಡ್ಡ ಗ್ರೇಟ್ನೆಸ್, ಅದರ ಒಂದು ಅದ್ಭುತವಾದ ಶಕ್ತಿ ಅದು ಇಲ್ಲೇ ಸುತ್ತಮುತ್ತಲಲ್ಲೇ ಇರಬಾರದು ಎನ್ನುವ ಕಾರಣಕ್ಕಾಗಿ ಏನೇನು ಮಾಡಲಿಕ್ಕೆ ಸಾಧ್ಯ ಇದೆಯೋ ಅದನ್ನು ಮಾಡ್ತಾ ಹೋಗುವಂಥ. ಹಾಗಾಗಿ ಈ ಪ್ರಶಸ್ತಿ, ಈ ಡಾಕ್ಟರೇಟು ಎಲ್ಲವೂ ಯಕ್ಷಗಾನಕ್ಕೆ ಬಂದಿರುವಂಥದ್ದು. ಅಲ್ಲಿ ಮುಂದೆ ನಾವಿದ್ದೇವೆ ಅಷ್ಟೇ. ಅಂದರೆ ಈಗ ನಿನ್ನ ಮೂಲಕ ನಾನು ಕಲಾದೇವಿಗೆ ಅದು ಸಮರ್ಪಣೆ ಆಗುವಂಥ ಒಂದು ಸಂದರ್ಭ. ಹಾಗಾಗಿ ಏನು ಹೇಳಲಿ ಅಂತ ನನಗೆ ಅರ್ಥ ಆಗೋದಿಲ್ಲ. ನನ್ನ ಅಜ್ಜ ಕರ್ಮನೆ ಶಿವರಾಮ್ ಹೆಗ್ಡೆ ಅವರು ಇದೇ ದೇವಸ್ಥಾನದಲ್ಲಿ ಒಂದು ರಾಷ್ಟ್ರ ಪ್ರಶಸ್ತಿ ಬಂದಾಗ ಸನ್ಮಾನ ಆಗಿತ್ತು. ಈ ಎಷ್ಟೆಲ್ಲ ಸಮಿತಿಗಳಿದೆ. ಒಂದು ನಮ್ಮ ಊರು ಮತ್ತು ನಾವು ಅಕ್ಕಪಕ್ಕದಲ್ಲಿ ಬೆಳೆದವರು. ನಮಗೆ ಈ ಪ್ರಶಸ್ತಿ ಎನ್ನುವಂಥದ್ದು ಒಂದು ಗೋಡೆ ಆಗಬಾರ್ದು. ನಮ್ಮ ಒಂದು ಶಿವಾನಂದ ಬಾರ ಇಲ್ಲಿ ಅಂತ ಹೇಳುವುದು ಹೋಗ್ಬಾರ್ದು. ಡಾಕ್ಟರ್ ಶಿವಾನಂದ ಹೇಳಿದ್ರೆ ಬನ್ನಿ ಅಂತ ಆಗಬಾರ್ದು. ಅದು ಖುಷಿ ಆಗೋದಿಲ್ಲ, ಅದು ಸಂತೋಷ ಕೊಡೋದಿಲ್ಲ. ಅದಕ್ಕಾಗಿ ನಮ್ಮ ಹಿಂದಿನವರು ಕೂಡ ಹಾಗೆ ನೀವು ನೋಡಿರ್ಬೋದು. ಎಲ್ಲ ಇತ್ತು ಶಿವರಾಮ್ ಹೆಗ್ಡೆ ಅವರು ಪ್ರಶಸ್ತಿ ಪಡೆದು ಅಲ್ಲಿ ಚಾದಂಗಡಿಲಿ ಎಲ್ಲೋ ಒಂದು ಸಣ್ಣ ಮುಂಡು ಉಟ್ಕೊಂಡು ಇರುವುದು, ತಂದೆಯವರು ಇಲ್ಲೆಲ್ಲ ಸುತ್ತಾಡುವುದು. ಯಾವ ಅಂದರೆ ಆ ಒಂದರಿಂದ ನಾವು ಮುಂದೆ ಹೋಗ್ಲಿಕ್ಕೆ ನಮ್ಮ ಮನಸ್ಸು ಬರೋದಿಲ್ಲ. ಅಷ್ಟು ಪ್ರೀತಿಯನ್ನು ನಮ್ಮ ಊರ ಜನ, ನಮ್ಮ ಸಂಗಡಿಗರು, ನಮ್ಮ ಸ್ನೇಹಿತರು ನಮ್ಮನ್ನ ಏನು ಪ್ರೀತಿಯಿಂದ ಕರೀತಾರೋ ಆ ಒಂದು ಪ್ರೀತಿಯ ಕರೆಗಿಂತ ಮುಂದಿನದನ್ನ ಏನೋ ಒಂದು ರೀತಿ ಒಂದು ಭಾವನೆ ಬರ್ತದೆ. ಈಗ ನಾನು ಇವರಿಂದ ದೂರ ಆಗ್ತಾ ಇದ್ದೇನೆ ಅಂತ ಖಂಡಿತ ಇಲ್ಲ. ನಾವು ಯಾವ ಕಾಲಕ್ಕೂ ಇದು ಒಳ್ಳೆಯದು ಏನೇ ಇದ್ರೂ ಈ ಊರಿಗೆ ಸರಿ. ಈ ಊರನ್ನ ಇಷ್ಟು ಪ್ರೀತಿಸುವುದಕ್ಕೆ ಕಾರಣ ಶಂಭುಲಿಂಗೇಶ್ವರನ ಪ್ರೇರಣೆ ಅಥವಾ ಸುತ್ತಮುತ್ತಲ ಇರುವ ವಾತಾವರಣ. ನಮ್ಮ ಹಳ್ಳಿಯ ಜನ ಅವರಿಗೆ ಎಷ್ಟು ಮುಗ್ಧತೆ ಇದೆ ಮತ್ತು ಕಲೆ ಬಗ್ಗೆ ಎಷ್ಟು ಪ್ರೀತಿ ಇದೆ. ನಮ್ಮ ಉಡುವಂತೆ ಜನರಿಗೆ ಸ್ಮಾಳ್ಕೋಡು ಉಡುವಂತೆ ಈ ಭಾಗದಲ್ಲೆಲ್ಲ ಯಕ್ಷಗಾನ ಇಷ್ಟು ದೊಡ್ಡದಾಗಲಿಕ್ಕೆ ಕಾರಣ ಇಲ್ಲಿರುವ ಜನರಿಗೆ ಆ ಕಲೆ ಬಗ್ಗೆ ಇರುವ ಪ್ರೀತಿ ಮತ್ತು ತಾರತಮ್ಯ ಜ್ಞಾನ. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನೋದು ಗೊತ್ತಿದೆ. ನಾವು ಹೇಳಬೇಕಾಗೇ ಇಲ್ಲ. ನಮ್ಮ ಜನ ಸಮುದಾಯದಲ್ಲಿ ಅದು ಎಷ್ಟು ಹಾಸುಹೊಕ್ಕಾಗಿದೆ ಅಂದರೆ ಅತ್ಯುತ್ತಮ ಒಂದು ಅಧ್ಯಯನ ಮಾಡಲು ವಿಮರ್ಶಕ ಮಾತಾಡುವಷ್ಟು ಎಲ್ಲೋ ಒಂದು ಕೂತ್ಕೊಂಡು ಮಾತಾಡುವಂಥ ಶಕ್ತಿ ನಮ್ಮ ಜನಕ್ಕೆ. ಅಂಥ ಒಂದು ಪ್ರದೇಶ ಆದ್ದರಿಂದ ಇನ್ನು ನಮ್ಮ ಕೆಲಸಗಳು ಅವರಿಗೆ ಅರ್ಥ ಆಗ್ತದೆ ಅನ್ನೋ ಸಂತೋಷ ಕೂಡ ನಮ್ಮ ಮನಸ್ಸಿಗೆ ಯಾವಾಗಲೂ ಒಂದು ಕೆಲಸಕ್ಕೆ ಪ್ರೇರಣೆ ಕೊಡುವಂಥದ್ದು. ಶಿವರಾಮ್ ಹೆಗ್ಡೆ ಅವರು ಇಲ್ಲಿ ಪ್ರಶಸ್ತಿ ಇಲ್ಲಿ ಸನ್ಮಾನ ಸ್ವೀಕರಿಸ್ತಾ ಒಂದು ಮಾತು ಹೇಳಿದ್ರಂತೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಇದು ನಮ್ಗೆ ಕಲಿಸಿದ್ದು ರಾಮ. ಹಾಗಾಗಿ ಊರ ಒಂದು ಗೌರವ, ಊರಿನವರು ತಮ್ಮ ನೀನು ಒಳ್ಳೇದು ಮಾಡ್ತೀವೋ, ಅರೆ ನಮ್ಮ ದೋಸ್ತ ಒಳ್ಳೇದ ಇದಕ್ಕಿದೆಯಲ್ಲ, ಈ ಒಂದು ಮಾತಿದೆಯಲ್ಲ, ಇದಕ್ಕೆ ಇರುವ ವ್ಯಾಲ್ಯೂ ಅದನ್ನು ಬಹುಶಃ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಾವು ಬೆಳೀತಾ ನಮ್ಮ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾ ನಾವು ನಮ್ಮಷ್ಟಕ್ಕೆ ನಾವು ದೂರ ಹೋಗ್ಬಿಡ್ತೇವೆ ಎಷ್ಟೋ ಸಂದರ್ಭದಲ್ಲಿ. ಆದರೆ ಈ ಭಾಗದಲ್ಲಿ ಆ ಒಂದು ಆತ್ಮೀಯತೆ, ಪ್ರೀತಿ ಇದನ್ನೆಲ್ಲ ನನಗೆ ತೊರಗಿಸಿಕೊಟ್ಟಂತಹ ಶಂಭುಲಿಂಗೇಶ್ವರನ್ ನಾನು ಎಷ್ಟು ಪ್ರಣಾಮ ಸಲ್ಲಿಸಿದರೂ ಕಡಿಮೆ. ಇವತ್ತು ಪಂಡಿತ್ ಹೇಳಿದ್ರು, ನಾವು ಈ ಶಂಭುಲಿಂಗೇಶ್ವರನಿಗೆ ನಾಳೆ ನೀರು ಹಾಕುವುದಿದೆ ಅಂತ. ನಾವು ಬಾಲ್ಯದಲ್ಲಿ ಎಲ್ಲರೂ ಪರಿಚಯ ಇಟ್ಕೊಂಡು ನೀರು ಹಾಕುವಂಥ ಒಂದು ಸನ್ನಿವೇಶ ನೆನಪಾಗ್ತಾ ಇದೆ. ಇವತ್ತು ಸಮರ್ಪಣಾ ವೇದಿಕೆ ಇರ್ಬೋದು,
ಆರ್ಟ್ ಆಫ್ ಲಿವಿಂಗ್ ಇರ್ಬೋದು, ಸದ್ಗುರು ಸೇವಾ ಟ್ರಸ್ಟ್ ಇರ್ಬೋದು, ಊರು ನಾಗರಿಕರು ನೀವೆಲ್ಲ ಸೇರಿ ಒಂದು ಈ ಪ್ರೀತಿಯ ಸನ್ಮಾನವನ್ನು ಏನು ಸಮರ್ಪಿಸಿದ್ದೀರೋ ಅದು ನಿಮಗೆ ನಾನು ತಿರುಗಿ ಸಮರ್ಪಿಸುವಂಥದ್ದು. ನಿಮ್ಮ ಈ ಸದ್ಭಾವನೆಗೆ ನಾನು ಅದನ್ನು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿದ ಹಾಗೆ. ಮತ್ತು ಇವತ್ತು ರಂಗಮಂದಿರ ಇದೆ, ತಂದೆಯವರು ರಂಗಮಂದಿರ ಉದ್ಘಾಟನೆ ದಿವಸ ಒಂದು ಮಾತು ಹೇಳ್ತಿದ್ರು, ಇದು ಬಾಗಿಲು ತೆರೆದಿದೆ, ಊರವರು ಹೇಗೂ ಬಳಸ್ಕೊಳ್ಳಿ. ಅದಕ್ಕಾಗಿ ನಾನು ಹೇಳೋದು, ಈ ನಮ್ಮ ಯಾವುದೇ ಸಾಧನೆಯಲ್ಲಿ ಅದೆಲ್ಲ ಊರವರು ಹೇಗೂ ಬಳಸ್ಕೊಳ್ಳುವಂಥದ್ದು. ವಿಜಯಪುರದವರು ತುಂಬ ನಮ್ಮೊಂದಿಗೆ ಸೇರುವುದಕ್ಕೆ ಜನರಿಗೆ ನಾನು ಯಾವಾಗಿಂದ ಅದನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಎಲ್ಲಿ ನಮ್ಮ ಎಲ್ಲ ಕೆಲಸಗಳು ಕರೆಗೆ ಸಂಬಂಧಪಟ್ಟದ್ದು ಏನೇ ಇದ್ರು ನಮ್ಮ ಜನ ಅಲ್ಲಿ ಬಂದರು ಅಂದರೆ ಅದಕ್ಕೊಂದು ಬೆಳಕೆ ಬೇರೆ. ಇವತ್ತು ಆಗಾಗ ನಮ್ಮೊಂದು ಅನಂತನಾಗ್ ಅವರು ಫೋನ್ ಮಾಡುವಾಗ ಏನು ಹೇಳ್ತಾರೆ, ಓ ಗುಣವಂತರು ಶಿವಾನಂದ್ ಅಂತ ಫೋನ್ ಮಾಡ್ತಾರೆ. ಅಂದರೆ ಆ ಹೆಸರಿಗೆ ಅಷ್ಟು ಶಕ್ತಿ ಇದೆ. ಅಂತಹ ಒಂದು ಮಹಾನಟ ಬಂದು ಇಲ್ಲಿ ಪ್ರಶಸ್ತಿ ಸ್ವೀಕರಿಸಿದ್ದಾರೆ. ಈ ಒಂದು ನಾನು ನಾಟ್ಯೋತ್ಸವ ಮಾಡ್ತಾ ಇದ್ದಾಗ 10ನೇ ನಾಟ್ಯೋತ್ಸವ 11ನೇ ನಾಟ್ಯೋತ್ಸವ ಇರ್ಬೋದು, ಒಬ್ಬರು ದಕ್ಷಿಣ ಕನ್ನಡದ ಶೆಟ್ಟರು ಬಂದು ಹೆಗಡೆಯವರೇ ಎಷ್ಟು ಖರ್ಚು ಮಾಡ್ತೀರಿ, ಸುಮಾರು ಎಷ್ಟು ಬೇಕಾಗ್ತದೆ ನಿಮಗೆ ಒಂದು ನಾಟ್ಯೋತ್ಸವ ಮಾಡಲಿಕ್ಕೆ? ಸರ್, ಒಂದು 10 ಲಕ್ಷ ಬೇಕಾಗ್ತದೆ. ಒಳ್ಳೆ ಶ್ರೀಮಂತರು. ನಮಗೊಂದು 2 ವರ್ಷ ನಮ್ಮ ಯಕ್ಷಗಾನ ಕಲಾಕೇಂದ್ರಕ್ಕೆ ಪೋಷಕರಾಗಿ ನಿಂತವರು. ನಮ್ಮ ಈ ಭಾಗದವರೇ ಅಲ್ಲ, ದಕ್ಷಿಣ ಕನ್ನಡದವರು. ಯಕ್ಷಗಾನ ಶಾಲೆ ನಡೆಸಲಿಕ್ಕೆ ನಿಮಗೆ 2 ವರ್ಷ ಅವರು ನಮಗೆ ಶಿಕ್ಷಕ ವೇತನವನ್ನು ಅವರು ಕೊಟ್ಟಿದ್ದಾರೆ. ಹೆಸರಿಡಬೇಡಿ ಅಂತ ಹೇಳಿದ್ದಾರೆ. ಅವರು ಬಂದು ನಿಂತರು, ಎಲ್ಲ ನೋಡಿದ್ರು. ಅಲ್ಲ, ನೀವು 10 ಲಕ್ಷ ಬೇಕಲ್ಲ, ನೀವು ನಮ್ಮೂರಲ್ಲಿ ಮಾಡ್ತೀರಾ, ನಾನು ಅದಷ್ಟು ದುಡ್ಡು ಕೊಡ್ತೇನೆ ಅಂತ. ನಾನಾಗ ಇಲ್ಲ, ನಮ್ಮೂರಲ್ಲಿ ಕಷ್ಟ ಆದರೂ ಒಡ್ಡಿಲ್ಲ, ತೊಂದರೆ ಇಲ್ಲ, ನನಗೆ ಆ ಊರು ಭೇದ ಅಂತ ಅಲ್ಲ, ಆದರೆ ನನ್ನೂರಲ್ಲಾಗಬೇಕು, ನಮ್ಮೂರಲ್ಲಾಗಬೇಕು. ಈ ಭಾವನೆಯಿಂದ ನಾವು ಕೆಲಸ ಮಾಡ್ತಾ ಇದ್ದೇವೆ. ಎಲ್ಲ ಊರ ನಾಗರಿಕರ ಪ್ರೇರಣೆ, ಜನನಿ ಹುಟ್ಟಿದಂತಹ ಜನ್ಮಭೂಮಿ, ಇದನ್ನ ಅತ್ಯಂತ ವಿನಮ್ರತೆಯಿಂದ ನಾವು ಎಷ್ಟೋ ಸಂದರ್ಭದಲ್ಲಿ ಬೆಂಗಳೂರಿಗೆ ಹೋಗಿ ಒಬ್ಬರು ಬೆಂಗಳೂರಲ್ಲಿ ನಿಮ್ಗೆ ಜಾಗ ಕೊಡ್ತೇನೆ ಬನ್ನಿ, ಈ ದೇವಸ್ಥಾನದಲ್ಲಿ ನಿಂತು ಮಾತಾಡ್ತಾ ಇರೋದು ನಾನು ಇದರಲ್ಲಿ ಎಕ್ಸಾಜರೇಷನ್ ಮಾಡ್ತಾ ಹೇಳ್ತಾ ಇದ್ದೆ. ನಮ್ಮ ಸ್ನೇಹಿತರೊಬ್ಬರು, ನಿಮ್ಗೆ ಜಾಗ ಕೊಡ್ತೇವೆ, ನೀವು ಬನ್ನಿ ಯಕ್ಷಗಾನ ಶಾಲೆ ಮಾಡಿ, ಡೆಲ್ಲಿಯಲ್ಲಿ ಒಂದು ಯಕ್ಷಗಾನ ಶಾಲೆ ಮಾಡಿ ಅಂತ. ಯಾಕೆಂದ್ರೆ ದಿಲ್ಲಿಯಲ್ಲಿ ಕಥಕ್ಕಳಿ ಸ್ಕೂಲ್ ಇದೆ. ಇಡೀ ದೆಹಲಿ ಜನಕ್ಕೆ ಒಂದು ಯಕ್ಷಗಾನ ಬೇಕಾದ ಒಂದು ಸ್ಥಳ ಇಲ್ಲ ಅಲ್ಲಿ. ಆದ್ರೆ ನನಗೇನು ಅನಿಸ್ತದೆ, ಇಲ್ಲಿ ಗಟ್ಟಿ ಆಗ್ಬೇಕು ಅಂತ. ಬೆಂಗಳೂರಲ್ಲಿ ಜಾಗ ಕೊಡ್ತೆ ಅಂತ ಹೇಳಿದವರು ಈಗಲೂ ಕೂಡ ಇದ್ದಾರೆ. ಅವ್ರಿಗೆ ಒಂದು ಪೋರ್ಷನ್, ಒಂದು ಇಡೀ ಮನೆಯ ಒಂದು ಭಾಗವನ್ನೇ ನಾವು ಹೋದ್ರೆ ನಮ್ಗೆ ಬಿಡ್ತಾರೆ. ಅವರು ನೀವು ಇಲ್ಲೇ ಉಳ್ಕೊಳ್ಳಿ, ಊಟ ವಸತಿ ಎಲ್ಲ ಅವ್ರ ಮನೆ ಹೆಂಗಸ್ರೆ. ನಮ್ಗೆ ಎಷ್ಟು ದಿವಸ, 10 ದಿವಸ ಬೆಂಗಳೂರಲ್ಲಿ ಉಳಿದ್ರು ₹1 ಹೋಟ್ಲಿಗೆ ಕೊಡೋದು. ಆದರೆ ಗುಣವಂತೆಯಲ್ಲಿ ಶಾಲೆ ಆಗ್ಬೇಕು. ಯಾಕೆಂದ್ರೆ ಗುಣವಂತೆಯಲ್ಲಿ ಎಂತೆಂಥ ಈ ಮಣ್ಣಿನಲ್ಲಿ ಹುಟ್ಟಿ ಬೆಳೆಸಿದಂತಹ ಒಂದು ಅದ್ಭುತ ಚೈತನ್ಯ ಇದೆ. ಅಂತವ್ರು ಇಲ್ಲಿದ್ದಾರೆ ಸುತ್ತಮುತ್ತ. ತಂದೆಯವರು ಮಾಡ್ಕೊಂಡಂತೂ ಕೂಚಿಪುಡಿ ಗ್ರಾಮ ಅಂತ ಹೇಳ್ತಿದ್ರು, ಅಷ್ಟು ಕಲಾವಿದರಿದ್ರು ಅಂತ. ಹಾಗೆ ಈ ನೆಲಕ್ಕೆ ಬಹಳ ದೊಡ್ಡ ಶಕ್ತಿ ಇದೆ. ಇಡಗುಂಜಿ ಗಣಪತಿಯ ಸುದ್ದಿಯನ್ನು ನಾವು ಹೇಳಿದ್ರು. ಇಡಗುಂಜಿ ಗಣಪತಿಗೆ ಸರ್ವಸ್ವ ಅಂತ ತಿಳ್ಕೊಂಡು ಕುಟುಂಬ. ಇಡಗುಂಜಿ ಗಣಪತಿಯಲ್ಲಿ ಮೊನ್ನೆ ಹೋದಾಗ ನಮಸ್ಕಾರ ಮಾಡ್ತಾ ಇದ್ದಾಗ ನನಗನ್ನಿಸ್ತು, ನನ್ನ ಅಜ್ಜ ಇಲ್ಲಿ ಕಿರುಶಾಂತಿ ಮಾಡಿದ್ರಂತೆ. ಶಿವರಾಮ ಹೆಗ್ಡೆಯವರು ಇಡಗುಂಜಿ ದೇವಸ್ಥಾನದಲ್ಲಿ ಕಿರುಶಾಂತಿ ಮಾಡಿದ ಒಂದು ಕಾಲ ಇತ್ತು. ಅಂತಹ ಒಂದು ಅಲ್ಲಿ ಹೋಗಿ ನಿಂತು ಪ್ರಾರ್ಥಿಸಿ ಅಥವಾ ಭುವಂತೇಶ್ವರಿಗೆ ಪ್ರಾರ್ಥಿಸ್ಕೊಂಡು ನಾವು ನಂಬ್ಕೊಂಡು ಕೆಲಸ ಮಾಡ್ತಾ ಬಂದಿದ್ದೇವೆ. ಇನ್ನು ಮಾತಾಡಲಿಕ್ಕೆ ಬೇಕಷ್ಟು ವಿಷಯಗಳಿದ್ರು, ಸಮಯ ಹೆಚ್ಚಾಗಿದೆ. ಏನು ಮಾತಾಡದೇ ಇದ್ರೂ ಸರಿ ಆಗೋದಿಲ್ಲ. ಹೆಚ್ಚು ಮಾತಾಡೋದೇ ಮುಂದಿನ ಸಮಸ್ಯೆ ಆಗ್ತದೆ. ಈ ನೆಲೆಯಲ್ಲಿ ನಾನು ಎಲ್ಲ ಸ್ನೇಹಿತರಿಗೆ ಅತ್ಯಂತ ಪ್ರೀತಿಯ ಒಂದು ಧನ್ಯವಾದ ಹೇಳ್ತೇನೆ. ಒಂದು ವಿಷಯ ಇದೆ, ನಾನು ನರಸಿಂಹ ಹೆಗ್ಡೆಯವರಿಗೆ ಫೋನ್ ಮಾಡಿದಾಗ ಹೀಗೆ ಊರಲ್ಲಿ ಸನ್ಮಾನ ಮಾಡ್ತಾ ಇದ್ದಾರೆ. ಹೌದೌದು, ಶಿವರಾಮ ಹೆಗ್ಡೆಯವರಿಗೆ ಮಾಡಿದ್ರು. ಮತ್ತು ಅದ್ರ ಹಿನ್ನೆಲೆ ಏನು ಗೊತ್ತುಂಟ, ಯಾಜಿಮಾವ ಇದ್ರಲ್ಲ, ಆ ಯಾಜಿಮಾವ ಎಲ್ಲರಿಗೂ ಹೇಳಿದ್ರು ಶಿವರಾಮ ಹೆಗ್ಡೆಯವರಿಗೆ ಸನ್ಮಾನ ಆಗಬೇಕು ಅಂತ. ಕೋಇನ್ಸಿಡೆನ್ಸ್ ಏನಂದ್ರೆ, ನಮ್ಮ ಯಾಜಿಯವರು ಇವತ್ತಿಲ್ಲ ಹಾಜರಿದ್ದಾರೆ. ಅದೇ ಏನೇ ಅನ್ಬೇಕು, ಆ ಯಾಜಿಮಾವ ಅಲ್ಲಿ ಶಿವರಾಮ ಹೆಗ್ಡೆಯವರಿಗೆ ಸನ್ಮಾನ ಆಗಬೇಕು ಅಂತ ಏನು ಸಂತೋಷ ಪಟ್ಟರು, ಈ ನಮ್ಮ
ಬಾಲ್ಯ ಸ್ನೇಹಿತರೆ ಈ ಹಾಜಿ ಅವರು ಇವತ್ತಿನ ಸಮಾರಂಭಕ್ಕೆ ಯಾವುದೇ ರೀತಿಯಲ್ಲಿ ಒಂದು ಶಕ್ತಿಯಾಗಿ ನಿಂತಿದ್ದಾರೆ. ಹೀಗೆ ನಾನು ಎಲ್ಲ ನಮ್ಮ ಊರ ಇಲ್ಲಿವರೆಗೆ ಈ ನಮ್ಮ ಊರ ಅನೇಕರು ಇದೊಂದು ಗುಣವಂತೆಯ ಅಭಿವೃದ್ಧಿಗಾಗಿ ದುಡಿದ ಎಲ್ಲ ಕೈಗಳಿಗೂ ಎಲ್ಲ ಇವತ್ತಿನ ಈ ಅದ್ಭುತವಾದ ದೇವಸ್ಥಾನ ನೆಲೆ ನಿಂತಿರುವಂಥ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರನ್ನು ನಾನು ನೆನೆಸ್ಕೊಂಡು ನನಗೆ ಮತ್ತು ನಮ್ಮ ಕುಟುಂಬಕ್ಕೆ ನೀವು ಆಶೀರ್ವಾದ ಮಾಡಿ ಮತ್ತು ಈ ಯಕ್ಷಗಾನದ ಯಾವುದೇ ಕೆಲಸ ಇರಲಿ, ಕಟ್ಟಡ ಇರಲಿ, ಅದು ಕೆಳಮನೆ ಕುಟುಂಬದ ದಯಮಾಡಿ ಭಾವಿಸಬೇಡಿ. ಅದು ನಿಮ್ಮದು ಮತ್ತು ನೀವು ಬರಬೇಕು. ಬಂದು ನೀವು ಸಲಹೆ ಸೂಚನೆ ಮಾರ್ಗದರ್ಶನ ಮತ್ತು ಯಾವ ಕಾಲಕ್ಕೆ ಎಷ್ಟೊತ್ತಿಗೂ ಬಂದು ನಮಗೆ ಊರಿನ ಈ ಒಂದು ಜಾಗದಲ್ಲಿ ಇದು ಆಗಬೇಕು ಅಂತ ಹೇಳುವ ಸಂಪೂರ್ಣ ಅಧಿಕಾರ ಈ ಊರ ನಾಗರಿಕರಿಗೆ ಮತ್ತು ಯಕ್ಷಗಾನ ಪ್ರೀತಿಸುವ ಸಹೃದಯ ಎಲ್ಲ ಬಂಧುಗಳಿಗೆ ಅದರ ನಿಜವಾದ ಒಂದು ಅಧಿಕಾರ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರನ್ನು ಅಷ್ಟು ಜನರ ಹೆಸರು ಹೇಳ್ಬೋದು, ಅಷ್ಟು ಆತ್ಮೀಯರು ಎಲ್ಲರೂ ಪ್ರೀತಿಯಿಂದ ನೀವು ಮಾತಾಡಿದ್ದೀರಿ. ಬಹುಶಃ ನನ್ನ ಯೋಗ್ಯತೆಗಿಂತ ಹೆಚ್ಚು ಮೆಟ್ಲನ್ನು ಹಾಕಿಸಿ ಕೂರಿಸಿದ್ದೀರಿ. ಅದೆಲ್ಲವೂ ಆ ಭಗವಂತನ ಕೃಪೆ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಉಳಿದ ಮಾತುಗಳನ್ನು ಹೇಳುವುದಕ್ಕೆ ನಮ್ಮ ಊರಿನಲ್ಲಿ ಯಾವಾಗೂ ಸಮಯ ಇದ್ದೇ ಇದೆ, ಕಳೆದ ಮಾತುಗಳ. ಹಾಗಾಗಿ ಊರ ಜನರೊಟ್ಟಿಗೆ ಸೌಹಾರ್ದಯುತವಾಗಿ ಪ್ರೀತಿಯಿಂದ ಮಾತ್ರ ಖಂಡಿತ ಹೌದು. ದಿಲ್ಲಿಯಲ್ಲಿ ಹಾರ ಹಾಕಲಿ, ಅಮೇರಿಕದಲ್ಲಿ ಸನ್ಮಾನ ಮಾಡಲಿ, ನೆನಪಿಗೆ ಬರುವುದು ಈ ನಮ್ಮ ಪ್ರಜ್ಞಾಕೋಶದಲ್ಲಿ ತಿರುಗುವಂಥದ್ದು ನಮ್ಮ ಊರ ನಾಗರಿಕ, ನಮ್ಮ ಊರಿನ. ಹಾಗಾಗಿ ಎಲ್ಲ ಪ್ರಶಸ್ತಿಗಿಂತ ಬಹುದೊಡ್ಡ ಪ್ರಶಸ್ತಿ ಗುಣವಂತೆಯಲ್ಲಿ ಅದು ಶಂಭುಲಿಂಗೇಶ್ವರನ ಎದುರು ಸಲ್ಲಿದೆ. ಎಲ್ಲದೂ ಬಹುಶಃ ಅವನು ನಟರಾಜ ಅಂತ ನಾವೀಗ ಅಷ್ಟಮಂಗಲ ಹಾಕಿದಾಗ ಕಲೆಗೆ ಸಂಬಂಧಪಟ್ಟ ದೇವತೆ ಈಶ್ವರ ನಟರಾಜ ಅಂತ ಹೇಳ್ತಾ ಇದ್ದೆ. ಅಂತಹ ನಟರಾಜನಿಗೆ ಮತ್ತು ನಮಗೆಲ್ಲ ಸಂಪತ್ತನ್ನು ತರುವಂಥ ಶ್ರೀಗುಪ್ತಿಗೆ ಎಲ್ಲ ದೇವರುಗಳಿಂದ ನೆನೆಸ್ಕೊಳ್ತಾ ಮತ್ತೊಮ್ಮೆ ಈ ಊರನ್ನು ಬೆಳೆಸಿದ ಎಲ್ಲ ಹಿರಿಯರು, ಚಂದ್ರಗೌಡರು ಇರ್ಬೋದು, ಅನೇಕರು, ಶಂಕರಗೌಡರು ಇರ್ಬೋದು, ಮತ್ತು ಇಲ್ಲಿ ಎಷ್ಟೆಲ್ಲ ಒಳ್ಳೊಳ್ಳೆ ವೆಂಕಪ್ಪ ಭಂಡಾರರು, ಇಲ್ಲಿ ದೊಡ್ಡ ಕಲಾವಿದರಾಗಿದ್ದರು ಶಿವರಾಮೇಶ್ವರ ಕಾಲದಲ್ಲಿ, ಈ ಭಂಡಾರಿ ಅಜ್ಜ, ಅನೇಕರು ಇಬ್ಬರಿಗೆ ನಾವು ನಮ್ಮ ಅನೇಕ ಹೆಸರು ಕೂಡ ಇಲ್ಲಿ ಬಂತು. ಅಂತಹ ಒಂದು ಅದ್ಭುತ ಈ ಒಂದು ಜಾಗಕ್ಕೆ ಆ ಭಗವಂತ ಸದಾ ಇಂತಹ ಒಂದು ಶ್ರೇಯಸ್ಸನ್ನು, ಪ್ರೇಯಸ್ಸನ್ನು, ಯಶಸ್ಸನ್ನು ಅವನು ಕೊಡ್ತಾ ಇರಲಿ ಮತ್ತು ನಮ್ಮಿಂದ ಯಾವುದೇ ರೀತಿಯ ತಪ್ಪಾಗದೇ ಇದ್ದ ಹಾಗೆ ಆ ಭಗವಂತ ಕಾಯಲಿ ಅಂತ ನಾನು ಪ್ರಾರ್ಥಿಸಿ ಎಲ್ರಿಗೂ ನಮಸ್ಕರಿಸ್ತೇನೆ. ಎಲ್ಲರಿಗೂ ಪ್ರತ್ಯೇಕವಾಗಿ ಮಾತನಾಡಿದ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು, ನಮಸ್ಕಾರಗಳನ್ನು. ಅಧ್ಯಕ್ಷರಿಗೂ ನಾನು ಈಗ ಸ್ವಲ್ಪ ಪೂಜಾ ವ್ಯತಿಕ್ರಮ ಮಾಡಿದ್ದೇನೆ, ಪೂಜಾ ವ್ಯತಿಕ್ರಮ ಮಾಡಿದ್ದೇನೆ. ಹೇಳೋದು ಈ ಥರ ಮಾಡೆಲಲ್ಲಿ ಹೋಗಲಿಲ್ಲ ಪೂರ ಆದ್ದರಿಂದ ಮತ್ತೊಮ್ಮೆ ನಮಸ್ಕಾರ, ಧನ್ಯವಾದ.
ಸುಮ್ಮನು ಸಲುಗಿಯುಳು ಭಯರ ಕಂಡು